PSI ಸರ್ ಜನರ ಮೇಲೆ ಸಾಮಾನ್ಯ ಕೂಡ ಮಾಡೋದು ಸರ್ ಅಂದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತದೆ ಅಂತ ನಾನು ನಿಮಗೆ ಒಂದು ಕಡೆ ಈ ರೀತಿಯೂ ಆಗ್ತಾ ಇದೆ, ಇನ್ನೊಂದು ಕಡೆ ಯಾದಗಿರಿಯಲ್ಲಿ ನಿನ್ನೆ ತಾವು ನೋಡಿರ್ಬೋದು, ಅಲ್ಲೊಬ್ಬ ASIನೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಆ ASI ಕಂಪ್ಲೇಂಟ್ ಕೊಡೋ ಸ್ಥಿತಿಯಲ್ಲಿ ಕೂಡ ಇಲ್ಲ. ಯಾಕಂದರೆ ಪೊಲೀಸೇ ಅಂದರೆ ಈ ನಿಮಗೆ ಕಂಪ್ಲೇಂಟ್ ಏನಿದೆ ಈ ಉಸುಕು ದಂಧೆ ಮಾಡುವಂಥವ್ರೆಲ್ಲರೂ ಕೂಡ ಸೇರಿ ನಮ್ಮ ರಾಜುಗೌಡರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಜನರಿಗೂ ರಕ್ಷಣೆ ಇಲ್ಲ ಮತ್ತು ಪೊಲೀಸರಿಗೂ ಕೂಡ ರಕ್ಷಣೆ ಇಲ್ಲ ಅನ್ನೋಂಥ ಒಂದು ವಾತಾವರಣ ರಾಜ್ಯದಲ್ಲಿ ಒಟ್ಟಾರೆ ಬಹಳ ಗೊಂದಲ ಆಗ್ತಾ ಇರುವಂತದ್ದು. ಪೊಲೀಸ್ ಇಲಾಖೆಯ ಒಂದು PSI ಕುಕ್ನೂರು ಠಾಣೆ PSI ಅದೇ ಸಾಮಾನ್ಯ ವ್ಯಕ್ತಿ ಮೇಲೆ ಅವರು ಹಲ್ಲೆ ಮಾಡಿರುವಂತದ್ದು ಒಂದು, ಅಂದ್ರೆ ಪೊಲೀಸರಿಂದ ಜನರಿಗೆ ರಕ್ಷಣೆ ಇಲ್ಲ ಮತ್ತು ಪೊಲೀಸರು ಕೂಡ ಯಾದಗಿರಿಯಲ್ಲಿ ಒಬ್ಬ ASIನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿರುವಂತದ್ದು. ಸೊ ಈ ರೀತಿ ಅಂದ್ರೆ ಒಟ್ಟಾರೆ ರಾಜ್ಯದಲ್ಲಿ ಸಂಪೂರ್ಣ ಆಡಳಿತ ವಿಫಲ ಆಗಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡ್ತಾ ಇದೆ, ಆದ್ರೆ JDS BJP ಶಾಸಕರಿಗೆ ಕೊಡ್ತಾ ಇಲ್ಲ ಅಂತ ಹೈಕೋರ್ಟ್ ಬಿಟ್ಟು ಹೋಗಿದ್ದಾರೆ. ಇವತ್ತು ನಾನೇ ಅದಕ್ಕೆ ಉದಾಹರಣೆ ನಿಮಗೆ. ಇವತ್ತು ಗಂಗಾವತಿಯಲ್ಲೇ ನಾನು ಇಲ್ಲಿ ಶಾಸಕನಾಗಿ ನಮಗೆ 25 ಕೋಟಿ ಕೊಟ್ಟಿದ್ದಾರೆ, ಆ ಕಡೆ ಕಾಂಗ್ರೆಸ್ ಅವರಿಗೆ 50 ಕೋಟಿ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಒಬ್ಬ ಶಾಸಕನಾಗಲಿ ನಾನು ಒಂದು ಹೋಟೆಲ್ಗೆ ಗೆದ್ದಿರಬಹುದು, ಆದರೆ ಜನರಿಗೆ ನಾವು ನ್ಯಾಯ ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಪಕ್ಷಾತೀತವಾಗಿ ಎಲ್ಲ ಕ್ಷೇತ್ರಗಳ ಜನರನ್ನ, ಇಡೀ ರಾಜ್ಯ ನಿಮ್ದು, ಇವತ್ತು ಇಡೀ ರಾಜ್ಯಕ್ಕೆ ನೀವು ಅಧಿಕಾರ ವಹಿಸ್ಕೊಂಡಿದ್ದೀರಿ, ಎಲ್ಲಿ ಭೇದ ಭಾವ ಮಾಡಬಾರ್ದಾಗಿತ್ತು, ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಹೈಕೋರ್ಟ್ಗೆ ಹೋಗಿದ್ದಾರೆ, ಹೈಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ. ಯಾವ ಕಾರ್ಯಕ್ರಮ ಆಗಿತ್ತು? ಅದು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ನಾವು ಹೋಗಿಲ್ಲ ಅಷ್ಟೇ, ಅದು ಅಭಿವೃದ್ಧಿ ಪರ ಕಾರ್ಯಕ್ರಮಗಳಾಗಿದ್ರೆ ನಾವು ಹೋಗ್ತಾ ಇದ್ದೀವಿ. ಅದು ಸಂಪೂರ್ಣ ಕಾಂಗ್ರೆಸ್ ಕಾರ್ಯಕ್ರಮ ಆಗಿರೋ ಕಾರಣ ನಾವು ಹೋಗಿಲ್ಲ ಅಷ್ಟೇ. ಯಾವುದು ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಲ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ನಾವು ಹೋಗಿ ಹೆಂಗ್ ವಿರೋಧ ಮಾಡ್ತೀವಿ? ಕಾಂಗ್ರೆಸ್ ಅವರು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಂತಾರೆ. ಕಾಂಗ್ರೆಸ್ ಕಾರ್ಯಕ್ರಮ ಆಗಿರೋ ಕಾರಣ ಓಕೆ.